ನಾಳೆ ಬೆಳಗ್ಗೆಯಿಂದ ಯಾವ ಲಾರಿಗಳು ಕೂಡ ರಾಜ್ಯಕ್ಕೆ ಬರಲ್ಲ. ಅಂದರೆ ಬಾರ್ಡರ್ ಕ್ರಾಸೇ ಮಾಡಲ್ಲ ಯಾವ ಲಾರಿಗಳು ಕೂಡ. ನಾಳೆ ಬೆಳಗ್ಗೆಯಿಂದ ಯಾವ ಲಾರಿಗಳು ಕೂಡ ರಾಜ್ಯಕ್ಕೆ ಬರಲ್ಲ. ಲಾರಿ ಮುಷ್ಕರಕ್ಕೆ 64 ಸಂಘಟನೆಗಳು ಬೆಂಬಲ ಕೊಟ್ಟಿವೆ. 64 ಸಂಘಟನೆಗಳು. ಹಾಗಾಗಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಹೂವು ಹಣ್ಣು ಸಿಗೋದು ಕೂಡ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ರಸ್ತೆಗಿಳಿಯಲ್ವಂತೆ, ಯಾಕೆಂದರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸ್ ಇದೆಯಲ್ಲ, ಏರ್ಪೋರ್ಟಿಂದ ಬೆಂಗಳೂರಿಗೆ ಬರೋದು, ಅದು ಇಲ್ಲ. ಇನ್ನು ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ಕೂಡ ವ್ಯತ್ಯಯವಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತೇ ಇರ್ಬೋದು, ಈ ಪೆಟ್ರೋಲ್ ಬಂಕ್ಗಳಿಗೆಲ್ಲ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡೋ ಲಾರಿಗಳು ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ. 1 ದಿನ ಪರವಾಗಿಲ್ಲ, 2 ದಿನ ಪರವಾಗಿಲ್ಲ, 3ನೇ ದಿವಸದಿಂದ ಇದು ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾದರೆ ಲಾರಿ ಮುಷ್ಕರದಿಂದ ಎಫೆಕ್ಟ್ ಆಗುತ್ತಾ ಅಂದರೆ ಆಗೇ ಆಗುತ್ತೆ. ತರಕಾರಿ ಹಣ್ಣುಗಳ ಪೂರೈಕೆಯಲ್ಲಿ ವ್ಯತ್ಯಯ. ಈ APMC ಮಾರ್ಕೆಟಿಂದ KR ಮಾರ್ಕೆಟ್ಗೆ, ಬೇರೆ ಬೇರೆ ಮಾರ್ಕೆಟ್ಗೆಲ್ಲ ಸರಬರಾಜು ಮಾಡೋದು ಅವರೇನೆ. ಹಾಗಾಗಿ ಹಣ್ಣು ತರಕಾರಿಗಳು ಆ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತೆ. ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟ್ ಅಂತ ಇದ್ದಾರೆ. ಈಗ ಸಪೋರ್ಟ್ ಮಾಡಿದಾರಲ್ಲ ಅವರು, ಹಾಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟು. ನೀವು ಓಲಾ ಊಬರ್ ಬೇಕಾದರೆ ಬುಕ್ ಮಾಡ್ಕೋಬೋದೋ ಏನೋ, ಬಟ್ ಏರ್ಪೋರ್ಟ್ ಟ್ಯಾಕ್ಸಿ ಅಂತಲೇ ಇದೆಯಲ್ಲ, ಅದು ಮಾತ್ರ ಸಿಗಲ್ಲ. ಇನ್ನು ಟೂರಿಸ್ಟ್ ಟ್ಯಾಕ್ಸಿ ಸಂಚಾರದಲ್ಲೂ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ ಆಯಿತು ಅಂತಂದರೆ ಓಲಾ ಊಬರ್ ಅವರು ಸಪೋರ್ಟ್ ಮಾಡಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಏರ್ಪೋರ್ಟಿಂದ ನೀವು ಬೆಂಗಳೂರಿಗೆ ಬರೋದು. ಹಾಗೆಯೇ ಜಲ್ಲಿಕಲ್ಲು ಮರಳು ಲಾರಿ ಓಡಾಡಲ್ಲ. ಮನೆ ಕಟ್ತಿರೋರಿಗೆ ಸಮಸ್ಯೆ ಆಗುತ್ತೆ, ಯಾಕೆಂದರೆ ನಿಮ್ಮ ಮನೆ ಕಟ್ಟೋದಕ್ಕೆ ಜಲ್ಲಿಕಲ್ಲು ಮರಳು ಇದು ಯಾವುದೂ ಕೂಡ ಪೂರೈಕೆ ಆಗಲ್ಲ. ಸಿಮೆಂಟ್ ಲಾರಿಗಳು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ. ಇನ್ನು ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆ ಇಲ್ಲ. ಯಾಕೆಂದರೆ ಪಡಿತರ ಆಹಾರ ಧಾನ್ಯಗಳನ್ನ ತರುವಂತಹ ಆ ಲಾರಿಗಳಿದೆಯಲ್ಲ, ಆ ಅಸೋಸಿಯೇಷನ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಪೂರೈಕೆ ಆಗಲ್ಲ. LPG ಸಿಲಿಂಡರ್ ಪೂರೈಕೆ ಸಾಧ್ಯತೆ ಅನುಮಾನ. ಸಿಲಿಂಡರ್ಗಳನ್ನ ಹೊತ್ಕೊಂಡು ಹೋಗ್ತಕ್ಕಂಥ ಲಾರಿ ಅವರು ಕೂಡ ಆ ಅಸೋಸಿಯೇಷನ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಸಿಲಿಂಡರ್ ಸಿಗೋದು ಡೌಟು. 1-2 ದಿನ ಆದರೆ ಸಿಗ್ಬೋದು, ತುಂಬ ದಿನ ಆದರೆ ಕಷ್ಟ. ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಎಗೈನ್ ನಾನು ಆಗಲೇ ಹೇಳಿದೆ, ಅವರು ಕೂಡ ಆ ಅಸೋಸಿಯೇಷನ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವರು ಬೆಂಬಲ ಕೊಟ್ಟಿರೋದ್ರಿಂದ ಆ ಲಾರಿಗಳು ಓಡಾಡಲ್ಲ. ಇನ್ನು ಯಾವ ಸಂಘಟನೆಗಳ ಬೆಂಬಲ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ದೆಹಲಿ ಇವರು ಸಪೋರ್ಟ್ ಮಾಡಿದ್ದಾರೆ. ಇವರು ಸಪೋರ್ಟ್ ಮಾಡಿರೋದ್ರಿಂದ ಬಹುತೇಕ ರಾಜ್ಯ ಅನ್ನೋದಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋ ಲಾರಿಗಳು ಕೂಡ ಹೋಗಲ್ಲ. ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಗೂ ಇದರದ್ದು ಬಿಸಿ ತಟ್ಟುತ್ತೆ. ಎರಡನೇದು ಸೌತ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದವರು. ಆ ಲಾರಿ ಅಸೋಸಿಯೇಷನ್ ಅಡಿ ಬರ್ತಕ್ಕಂಥ ಯಾವ ಲಾರಿಗಳು ಆಪರೇಟ್ ಆಗಲ್ಲ. ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಇವೆಲ್ಲ ಬೇರೆ ಬೇರೆ ಅಸೋಸಿಯೇಷನ್ಸು, ಬಟ್ 64 ಅಸೋಸಿಯೇಷನ್ ಬೆಂಬಲ ಇದೆ, ತಮಾಷೆ ಅಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇವರೆಲ್ಲ ಡೀಸೆಲ್ ನಂಬಿಕೊಂಡು ಬಿಸ್ನೆಸ್ ಮಾಡೋರಲ್ವ, ಅದ್ರ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ಸಪೋರ್ಟ್ ಮಾಡಿದ್ದಾರೆ. ಬೆಂಗಳೂರು ಟೂರಿಸ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಬೇರೆ ಬೇರೆ ಟೂರಿಸ್ಟ್ ಟ್ಯಾಕ್ಸಿಗಳು ಕೂಡ ಸಿಗೋದು ಡೌಟು. ಇನ್ನು ಜಲ್ಲಿಕಲ್ಲು ಮರಳು ಲಾರಿ ಅಸೋಸಿಯೇಷನ್ ಆಗಲೇ ಹೇಳಿದ್ದೀನಿ. ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಾಗಣೆದಾರರ ಸಂಘ, ರೇಷನ್ ಸಿಗಲ್ಲ. ಹಾಗೆಯೇ ಸೌತ್ ಝೋನ್ LPG ಅಸೋಸಿಯೇಷನ್ ಅವರು ಕೂಡ ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ. LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯವಾಗುತ್ತೆ. ಎಗೈನ್ ಐ ಆಮ್ ಟೆಲ್ಲಿಂಗ್, 1-2 ದಿನ ಆದರೆ ಓಕೆ, ತುಂಬ ದಿನಗಳಾದರೆ ಕಷ್ಟ. ನಾಳೆ ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಾರಿ ಓನರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಗಪ್ಪ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನಾಳೆ ಎಷ್ಟು ಲಾರಿಗಳು ಸ್ಥಗಿತವಾಗ್ತವೆ? ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೇನು? ಈ ಮುಷ್ಕರಕ್ಕೆ ಹೋಗಿನೇ ನಾವು 9 ವರ್ಷ ಆಗಿದೆ. ರಾಜ್ಯ ಸರ್ಕಾರ 7 ತಿಂಗಳ ಒಳಗಡೆ ನಮಗೆ ₹5.50 ಡೀಸೆಲ್ ಪ್ರೈಸು ಜಾಸ್ತಿ ಮಾಡಿದ್ರು. ಇಡೀ ಭಾರತ ದೇಶದಲ್ಲಿ 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ಎಂಬುದು ಇಲ್ಲ. ಅದನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ 2 ವರ್ಷ ಆಗಿ. ಮೂರನೇದಾಗಿ ಸ್ಟೇಟ್ ರೋಡಲ್ಲಿ ಬಣ್ಣ ಬಳಿದ್ಬಿಟ್ಟು 18 ಜಾಗದಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಇದು ರೈತರಿಗೂ ಹೊರೆ, ಟ್ರ್ಯಾಕ್ಟರ್ನವ್ರಿಗೂ ಹೊರೆ, ಲಾರಿಯವ್ರಿಗೂ ಹೊರೆ ಆಗಿದೆ. ಅಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲಿನೂ ಇದಿಲ್ಲ. ಇತ್ತೀಚೆಗೆ 2 ವರ್ಷ ಆಗಿ ಇವರು ಆ ಟೋಲ್ ಕಲೆಕ್ಟ್ ಮಾಡ್ತಾರೆ, ಅದು ಕೂಡಲೇ ಹಿಂದೆ ಪಡಿಬೇಕು. ಅದರಿಂದ
ಹಲವಾರು ಸಲ ಪತ್ರ ಬರೆದಿದ್ವಿ. ಇದ್ರ ತನಕ ಸರ್ಕಾರದಿಂದ ಏನು ಮಾತುಕತೆಗೆ ಕರೆದಿಲ್ಲ. 10 ದಿವಸ ಮುಂದೆನೇ ಪತ್ರ ಬರೆದಿದ್ವಿ ಮುಖ್ಯಮಂತ್ರಿಗಳಿಗೆ. ಇದ್ರ ತನಕ ಏನು ನಮ್ಗೆ ಉತ್ತರ ಬಂದಿಲ್ಲ. ಆದ್ದರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ತಾಳ್ಮೆಯಿಂದ ಸಾಧಮತದಾನ ದಂಡ ಅಂತ ಲಾಸ್ಟಲ್ಲಿ ನಾವು ಮುಷ್ಕರಕ್ಕೆ ಹೋಗೋದು. ಆ ಥರ ಇದ್ದು ಕಡೆಯದಾಗಿ 14ನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಆದ್ದರಿಂದ ಇಡೀ ಎಂಟೈರ್ ಕಂಟ್ರಿಯಿಂದ ಯಾವ ಸ್ಟೇಟಿಂದನೂ ಕರ್ನಾಟಕ ಒಳಗಡೆ ಲಾರಿ ಬರೋದಿಲ್ಲ. ಮೊದಲನೇದಾಗಿ ಇಲ್ಲಿ 6 ಲಕ್ಷ ವಾಹನಗಳು ಯಾವುದೇ ಕಾರಣಕ್ಕೂ ಓಡಲ್ಲ ಎಂಬ ತೀರ್ಮಾನನ ಲಾರಿ ಮಾಲೀಕರು ತೊಗೊಂಡಿದ್ದಾರೆ, ಅಸೋಸಿಯೇಷನ್ ತೊಗೊಂಡಾಗಿದೆ. ಸುಮಾರು 69 ಸಂಘಟನೆ, ಡಿಸ್ಟಿಕ್ಕು ತಾಲೂಕು ಅಸೋಸಿಯೇಷನ್ಸು, ಭಾಳ ಇಂಪಾರ್ಟೆಂಟ್ ಅಸೋಸಿಯೇಷನ್ಸು, LPG ಅಸೋಸಿಯೇಷನು, ಜಲ್ಲಿ ಮಲ್ಲಿಕರುಳ ಅಸೋಸಿಯೇಷನು, ಡೀಸೆಲ್ ಪೆಟ್ರೋಲ್ ಬಂಕ್ನವರು, ಈ ಥರ ಹಲವಾರು ಸಂಘಟನೆ ನಮಗೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಯಾವುದೇ ಗಾಡಿ ಕರ್ನಾಟಕದಲ್ಲಿ ಪ್ರವೇಶ ಮಾಡಲ್ಲ. ನಿಮಗೆಲ್ಲ ಜ್ಞಾಪಕ ಇದೆ, ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಕಂಪ್ಲೀಟ್ ಚಾಲಕರು ರೋಡಲ್ಲಿ ಗಾಡಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಆ ಪರಿಸ್ಥಿತಿಗೆ ನಾವು ಹೊಣೆ ಆಗಲ್ಲ, ಸರ್ಕಾರನೇ ಹೊಣೆ. ಈಗಲೂ ಟೈಮ್ ಹಿಂದೆ ಹೋಗಿಲ್ಲ, ಕರೆದು ಮಾತುಕತೆ ನಡೆಸಿ ಇದನ್ನು ಹಿಂದೆ ಪಡೀಲಿ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ತಯಾರಿದ್ದೀವಿ. ಸಾರಿಗೆ ಸಚಿವರು ಏನಾದರೂ ಈ ಬಗ್ಗೆ ಮಾತನಾಡಿದ್ರಾ? ಹೇಗೆ ಸರ್, ಕರೆದಿದ್ರಾ ನಿಮ್ಮನ್ನ ಮಾತುಕತೆಗೆ ಹೇಗೆ ಅಂತ? ಸಾರಿಗೆ ಸಚಿವರು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದಾರೆ. ಅವರೇನೋ ಸ್ವಲ್ಪ ಬಿಸಿ ಶೆಡ್ಯೂಲ್ ಇದ್ದಾರಂತೆ, ಕರೆದು ಮಾತಾಡೋಣ ಅಂತ ಹೇಳಿದ್ದಾರೆ ಮೇಡಮ್. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.